ಹಾಯ್ ಫ್ರೆಂಡ್ಸ್, ಇದು ಬೆಳಗಿನ ಮಿನಿ ಬ್ಲಾಗ್. ಇವತ್ತು ಲೇಟ್ ಆಯಿತು ಬ್ಲಾಗ್ ಶುರು ಮಾಡೋದು. ಕೆಲಸ ಎಲ್ಲ ಮುಗೀತು. ವಾಕ್ ಹೋಗೋಣ ಅಂತ ಹೇಳಿ ಬಂದ್ವಿ. ನೇಚರ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ಇವು ನನ್ನ ಛೋಟಾ ಫ್ರೆಂಡ್. ನಿನ್ನ ಹೆಸರೇನಾ? ಹೇಳು. ಹಾಯ್ ಹಾಯ್ ಬಾಯ್ ಮಾಡು. ಹಾಯ್ ಮಾಡಲೇ. ಹಾಯ್ ಮಾಡು. ಹಾಯ್. ನನ್ನ ಹೆಸರು ನಿಂಗೋನ್. ಹೇಳು, ನಿನ್ನ ಹೆಸರೇನು? ನಿನ್ನ ಹೆಸರೇನ್ಲೇ? ತುಂಬ ನಾಚಿಕೆ ಅನ್ಕೋಬೇಡ ಫ್ರೆಂಡ್ಸ್. ಭಾಳ ತೀಟೆ ಒಂದು. ನೋಡೋಕೆ ಇಷ್ಟಿದಾನೆ ಅಷ್ಟೇ. ಇವನು ಭಾಳ ತೀಟೆ ಒಂದು. ನೋಡ್ರಿ, ಸೀತಾಫಲ ಹಣ್ಣಿನ ತೋಟದಲ್ಲಿ ಹಣ್ಣು ಬೇಕಾದ್ರೆ ಸಿಗ್ತಾವ. ಹೆಂಗೆ ತಿನ್ಕಂತ ಹೊಂಟಾನೆ ಲಿಂಗು. ನೋಡೋಕೆ ಇಷ್ಟ ಅದಾನೆ. ಅವ್ರ ಅಜ್ಜಿಗೆ ಧಮ್ಕಿ ಏನಾಗ್ತಾನೆ ಗೊತ್ತಾ? ನನಗೆ ₹1 ದುಡ್ಡು ಕೊಟ್ಟಿಲ್ಲ ಅಂದರೆ ನೀನು ತಲೆ ಮೇಲೆ ಕಲ್ಲೆತ್ತಾಕಿ ಹಾಡು ಹೊಡ್ಕೊಂಡೋಕ್ಕಿ ನೋಡ್ರಿ ಅಂತಾನೆ. ನೋಡ್ರಿ ಫ್ರೆಂಡ್ಸ್, ಇವನು ಎಷ್ಟು ದೊಡ್ಡನಿದ ನೀನು. ಏನೇ ಪೂಜೆ ಆಯ್ತು ಇವತ್ತು. ನಮ್ಮನೆ ದೇವ್ರು ಬಂದು ಹುಲಿಗೆಮ್ಮ, ಗಂಡು ದೇವ್ರು ಬಂದು ಉದಯ ಮೈಲಾರಲಿಂಗೇಶ್ವರ. ನಮ್ಮದು ವಾರ ಇವತ್ತು ಪೂಜೆ ಎಲ್ಲ ಆಯಿತು. ನಮ್ಮ ಕಡೆ ಬೇವಿನ ಸೊಪ್ಪು ಸಿಗೋಲ್ಲ, ಇಲ್ಲಿ ಬೇವಿನ ಸೊಪ್ಪು ಚೆನ್ನಾಗಿ ಸಿಗುತ್ತೆ. ಪೂಜೆ ಚೆನ್ನಾಗಾಯಿತು, ಇಷ್ಟ ಆಯಿತು. ನಿಮ್ಮದು ಎಲ್ಲ ಪೂಜೆ ಹೆಂಗಾಯಿತು ಎಲ್ಲ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನಾದರೂ ಕೆಲವೊಂದು ಚೇಂಜಸ್ ಮಾಡ್ಕೊಂಡಿದ್ರೆ ನನಗೆ ಹೇಳಿ. ಹಣ್ಣು ಬೇಡ ನಡಿ, ನನಗೆ ಹೇಳ್ರಿ. ಹಣ್ಣು ಬೇಡ ಅಂತವನಿಗೆ ಯಾವ ಥರ ಇಳಿತದೆ ಇದ್ದೀರಾ. ಈ ಗುಡ್ಡದ ಮಧ್ಯೆ ಬಾಳೆ ತೋಟ, ಆಮೇಲೆ ಸೀತಾಫಲ ಹಣ್ಣಿನ ತೋಟ, ಕಬ್ಬಿನ ತೋಟ ಸುತ್ತಲೂ ಇದೆ. ಇಲ್ಲಿನ್ನೂ ಮಳೆ ಅಷ್ಟಿಲ್ಲಲ್ಲ, ಹಂಗಾಗಿ ಹಂಗೆ ಬಿಟ್ಟಿದ್ದಾರೆ. ಬಾಳೆ ಗಿಡದ ತೋಟ. ಅವಾಗವಾಗ ಈ ಥರ ಹಳ್ಳಿಗೆ ಹೋಗ್ತಾ ಇದ್ದರೆ ಏನೋ ಮೈಂಡೆಲ್ಲ ರಿಲೀಫ್ ಅನ್ಸುತ್ತೆ ನೋಡ್ರಿ. ಪ್ರಕೃತಿ ಸೌಂದರ್ಯ ಸವಿಯೋದೇ ಒಂದು ಚೆಂದ. ಪ್ರಕೃತಿ ಮಡಲಲ್ಲಿ ಮಕ್ಕಳಾಗಿರೋದು ಭೂಮಿ ತಾಯಿ ಅನ್ನೋದು ಸುಳ್ಳಲ್ಲ. ಈ ಆನಂದ, ಈ ಖುಷಿ ಇಲ್ಲೇ ಇದ್ಬೇಕಪ್ಪ ಅನಿಸ್ತು. ಸೂಪರ್. ನಿನ್ನ ಹೆಸ್ರೇನು ಹೇಳು. ನೋಡಿ, ಅವನಿಗೆ ಒಂದು ಸ್ವಲ್ಪನೂ ಭಯ ಇಲ್ಲ. ಇಲ್ಲಿಂದ ಎಷ್ಟು ಇಳಿಜಾರೈತೆ ಅಂದರೆ ಅವನಿಗೆ ಭಯ ಇಲ್ಲದೆ ಹೋಗ್ತದಾನೆ. ನಾನೇ ಸ್ವಲ್ಪ ಎದುರಿ ಹಿಂದಕ್ಕೆ ಸರಿತಿರೋದು, ಅವನು ಆರಾಮಾಗಿ ಹೋಗ್ತದಾನೆ. ಇವ್ರ ತೋಟದಲ್ಲಿ ಕಾಯ್ತಾ ಇರೋ ನಾಯಿ. ಒಬ್ಬ ಮನುಷ್ಯನ ಸಾಕೋ ಬದಲು ಇಂಥ ಪ್ರಾಣಿಗಳನ್ನ ಸಾಕಿದ್ರು ಫ್ರೆಂಡ್ಸ್. ನಡಿಯೇ ಸಾಕಿದರೆ ನೋಡ್ರಿ, ಅವನೆಲ್ಲೋದ್ರೂ ಅವ್ನು ಹಿಂದೆನೇ ಹೋಗುತ್ತೆ. ಅವನ್ನೆಲ್ಲರೂ ತಪ್ಸ್ಕೊಂತಾನೆ. ಹಿಂಗೆ ಬಿಡೋ ನೋಡ್ರಿ, ಪ್ರೀತಿನೇ ಚಂದ. ನೀವು ಯಾವುದಾದ್ರೂ ತೋಟಕ್ಕೆ ಹೋಗಿದ್ರೆ ನಿಮ್ಮ ಅನುಭವ ಹೆಂಗಿತ್ತು? ಯಾವುದಾದ್ರೂ ತೋಟಕ್ಕೆ ಹೋಗಿದ್ರೆ ನಿಮ್ಮ ಅನುಭವ ಹೇಗಿತ್ತು? ಕೆಲವೊಂದು ರೈತರಿಗೆ ಯೂಸ್ ಆಗೋಂಥ ಟಿಪ್ಸ್ಗಳು ನಿಮಗೆ ಗೊತ್ತಿದ್ದರೆ, ಮಾಹಿತಿಗಳು ನಿಮಗೆ ಗೊತ್ತಿದ್ದರೆ, ಅವ್ರಿಗೆ ತಿಳಿಸತಕ್ಕಂಥದ್ದು ಇತ್ತು ಅಂದರೆ. ಇವರು ಕುರಿ ಸಾಗಾಣಿಕೆನೂ ಮಾಡ್ತಾರೆ. ಕುರಿ ಸಾಗಾಣಿಕೆಯಲ್ಲಿ ಅವರು ಕುರಿಗೆ ಹಾಕೋ ಫುಡ್ ಏನಂದರೆ ಹಿಂಡಿ ಅಂತ ಬರುತ್ತೆ. ಹಿಂಡಿ, ಆಮೇಲೆ ಮೆಕ್ಕೆಜೋಳ ನುಚ್ಚು, ಆಮೇಲೆ ಅದೇನೋ ಇನ್ನೊಂದು ಐಟಮ್ ಮಿಕ್ಸ್ ಮಾಡ್ತಾರೆ ಫ್ರೆಂಡ್ಸ್. ಕೇಳಿ ವಿಚಾರಿಸಿ ನಿಮಗೆ ಹೇಳ್ತೀನಿ. ಆಡು ಕುರಿ ಎಷ್ಟು ಚೆನ್ನಾಗಿದಾವಂದರೆ, ಒಂದು ಆಡು ಮಿನಿಮಮ್ ಒಂದಂತೆ, ಏನೋ ಕನಿಷ್ಠ ಪಕ್ಷ 2 ಅಂತೆ. ಇವ್ರ ಆಡುಗಳು ಕನಿಷ್ಠ 2ರಿಂದ 3 ಮರಿ ಹಾಕೋದು. ಮೊನ್ನೆ ನಿಮಗೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಮರಿ ಹಾಕಿದಾವಂತ. 2 ಆಡು ಸತ್ತೋದು ಫ್ರೆಂಡ್. ಭಾಳ ಬೇಜಾರಾಯ್ತು ನನಗೆ ಪಾಪ. ಒಬ್ಬ ತಾಯಿ ಆದರೆ ಮಕ್ಕಳು ಸತ್ತಾಗ ಎಷ್ಟು ಫೀಲ್ ಮಾಡ್ಕೋತಾಳೆ. ಪ್ರಾಣಿಗಳಿಗೆ ಅವ್ರದ್ದು ಫೀಲಿಂಗ್ಸ್ ಹೆಂಗೆ ಹೇಳ್ತಾವೆ ನೋಡ್ರಿ, ನಮಗೆ ಗೊತ್ತೇ ಆಗಲ್ಲ. ನೆನ್ನೆ ತೀರ್ಕಂತು ಪಾಪು. ನಿಮ್ಗೊಂದು ವೀಡಿಯೋ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಬಾಳೆ ನೋಡ್ತಾ ಇದ್ದೀರಲ್ಲ, ತೋಟಕ್ಕೆ ತುಂಬ ನೀರಿಗೆ ಇದೆ. ನನಗಂತೂ ಫುಲ್ಲು ಖುಷಿಯಪ್ಪ. ಇಲ್ಲಿ ಎಲ್ಲಿವು ಅವು ಕಸ್ತಾವ? ನಡಿಯೋ ಕಸ್ತಾವ ಅವು. ಸೀತಾಫಲ ಹಣ್ಣಿನ ಮರನೂ ಹಾಕಿದ್ದಾರೆ. ಡೈಲಿ ಏನಿಲ್ಲ ಅಂದರೆ ಒಂದು 10 kg 15 kg ಹಣ್ಣು ಸಿಗುತ್ತೆ. ಸೊಪ್ಪಿನ ಜೊತೆಗೆ ಹಣ್ಣು ತೊಗೊಂಡೋಗ್ತಾರೆ ಅವರು. ನಿಂಬೆ ಹಣ್ಣಿನ ಮರಗಳು ಹಾಕಿದ್ದಾರೆ, ನಿಂಬೆ ಹಣ್ಣು ಒಯ್ತಾರೆ. ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್, ಜಾಗ ಅವರೇನು ವೇಸ್ಟ್ ಮಾಡಿಲ್ಲ. ಈ ಥರ ನಿಮ್ಮ ರಿಲೇಟಿವ್ಸ್ ಮನೇಲಿ, ನಿಮ್ಮ ಮನೇಲಿ ದನ ಕರು ಕಟ್ಟಿರ್ತೀರ, ಈ ಥರ ಮೇವು ಹಾಕ್ತೀರ ನೀವು.
ಆಲ್ಮೋಸ್ಟ್ ಎಲ್ಲರೂ ಹಾಕ್ತೀರಾ. ಆದರೆ ಇಡೀದೇ ಹಾಕಲ್ಲ. ಇವ್ರು ಹೆಂಗಂದರೆ, ಈಗ ಇದು ಕಬ್ಬಿದೆ ಅಲ್ಲ, ಕಬ್ಬು ನಾವೆಲ್ಲ ಮಚ್ಚಲ್ಲಿ ಕಟ್ ಮಾಡ್ತೀವಿ. ಮೋಸ್ಟ್ಲಿ ನಿಮ್ಮ ಕಡೆ ಇರ್ಬೋದೋ ಇಲ್ಲೋ ನನಗೆ ಗೊತ್ತಿಲ್ಲ. ನಾನು ಇಲ್ಲಿ ಬಂದಾಗ ಇಲ್ಲೇ ನೋಡಿದ್ದು. ಒಂದು ಐಟಮ್ ತೋರಿಸ್ತೀನಿ ನಿಮಗೆ. ಕಬ್ಬಾಗಲಿ ಹಿಂಗೆ ಮೆಕ್ಕೆಜೋಳದ ಇದಾಗಲಿ ಆರಾಮಾಗಿ ಹೆಂಗೆ ಕಡಿಬೋದು ಅಂತ ನಿಮಗೆ ತೋರಿಸ್ತೀನಿ. ಇದರಿಂದ ನಿಮಗೂ ಯೂಸ್ ಆಗಬಹುದು, ಅಥವಾ ನೀವು ಯಾರಿಗಾದರೂ ಇದ್ರ ಬಗ್ಗೆ ಮಾಹಿತಿ ಕೊಡಬಹುದು. ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ತುಂಬ ವೇಟ್ ಇದೆ ಇದು. ಇದು ನಮ್ಮ ಸೈಡ್ ಕುಡುಗೋಲು ಅಂತೀವಲ್ಲ, ಆ ಥರ ಇದೆ. ಆದರೆ ಇದು ಹೆಚ್ಚಂಗಿಲ್ಲ ಇದು. ಹಿಂಗೆ ಹಿಡ್ಕ ಹಾಂ, ಏನು ಮುಟ್ಟಿಸ್ಬೇಡ, ಹಿಂಗೆ ಹಿಡ್ಕ. ಹಿಂಗೆ ನಾ ಕಾಣ್ತೀನಿ ಇಲ್ಲಿ, ಹೇಳ. ಇದು ನೋಡಿದ್ರಲ್ಲ, ನಾ ಕಣ ಹತ್ತೀನಿ. ನೋಡಿ ಫ್ರೆಂಡ್ಸ್, ಒಂದು ತೋರಿಸ್ತೀನಿ ನಿಮಗೆ ಯಾವ ಥರ ಇದು ಕಟ್ ಮಾಡೋದಂದರೆ. ಇಲ್ಲಿ ಈ ಥರ ಇದು ಒಂದೊಂದೇ ಅಲ್ಲ, ಸುಮಾರು ಒಂದು 20-25 ಪೀಸ್ ಹಾಕ್ತಾರೆ. ಇದನ್ನು ಈ ಥರ ಕೈಲಿ ಕಟ್ ಮಾಡ್ತಾರೆ, ಇಲ್ಲಾಂದರೆ ಈ ಥರ ಅಂತಾರೆ. ನೋಡಿರಿ ಎಷ್ಟು ಚೆನ್ನಾಗಿ ಕಟ್ ಆಯಿತು. ಕಾಲ ಒದಿಬಾರ್ದು, ಅವರು ಕಾಲ ಇದು ಮಾಡ್ತಾರೆ ನೋಡಿ. ಬೇಡ ಅಂದರೆ ನೀವು ಕೈಯಲ್ಲೂ ಕಟ್ ಮಾಡ್ಬೋದು ಫ್ರೆಂಡ್ಸ್. ನೋಡಿದ್ರಲ್ಲ, ಇದು ನಿಮಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಐಡಿಯಾ ಇದ್ದರೆ ಹೇಳ್ರಿ ನನಗೆ. ನೋಡ್ತಾ ಇದ್ದೀರಲ್ಲ, ಈ ತೋಟ, ಈ ಕಬ್ಬಿನ ತೋಟ ಮಧ್ಯ ಇಲ್ಲಿ ಬಾಳೆ ಹಾಕಿದ್ದಾರೆ ಅವರು. ನೀವು ನೋಡ್ತಿರ್ಬೋದು, ಕಾಣಿಸ್ತಾ ಇದ್ದಾನೆ ಇಲ್ವಾ? ಮಧ್ಯೆ ಇಲ್ಲಿ ಬಾಳೆ ಸಸಿಗಳು ನೆಟ್ಟಿದ್ದಾರೆ. ಇಲ್ಲಿ ಜಾಗ ಯಾಕೆ ಸುತ್ತಲ ವೇಸ್ಟ್ ಆಗುತ್ತಾ ಅಂತೇಳಿ ಈ ಸೈಡು ಫುಲ್ಲು ಶೇಂಗಾ ಬಿತ್ತಿದ್ದಾರೆ. ಮಧ್ಯ ಸೀತಾಫಲನ ಮರಗಳು ಹಾಕಿದ್ದಾರೆ. ಸುತ್ತಲೂ ಏನಿಲ್ಲ ಅಂದರೆ ಒಂದು 50-60 ಮರಗಳು ಇದಾವೆ. ಇದು ಇವತ್ತಿನ ನನ್ನ ಮಿನಿ ವ್ಲಾಗ್. ಹಾಗೆ ಕೆಲಸ ಎಲ್ಲ ಮುಗಿತು, ಮೊನ್ನೆ ಶೇಂಗಾ ನೆಟ್ಟಿದ್ವಲ್ಲ, ಹಾಗೆ ಸಂಜೆ ತೋಟದ ಕಡೆ ಅಡ್ಡಾಡ್ಕೊತ ಹೋದ್ವಿ. ಇದು ಇವತ್ತಿನ ನನ್ನ ಮಿನಿ ವ್ಲಾಗ್. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ನಿಮ್ಮ ಭೇಟಿ ನಾಳೆ. ಬಾಯ್.